ದೆಹಲಿಯ ಜಂತರ್ ಮಂತರ್ನಲ್ಲಿ ತಡರಾತ್ರಿ ಘರ್ಷಣೆ ನಡೆದಿದೆ. ಮತ್ತೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಜಟಾಪಟಿ ನಡೆದಿದೆ. ಆರ್ಎಎಫ್ ಭದ್ರತಾ ಸಿಬ್ಬಂದಿಯನ್ನ ಯುವಕರು ಅಟ್ಟಾಡಿಸಿದ್ದಾರೆ. ಪ್ರತಿಭಟನಾಕಾರರ ಮೇಲೂ ಕೂಡ ಭದ್ರತಾ ಪಡೆಯಿಂದ ಹಲ್ಲೆ ನಡೆದಿದೆ. ರಾತ್ರಿ ಇಡೀ ಜಂತರ್ ಮಂತರ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 30 ದಿನಗಳಿಂದ ಪ್ರತಿಭಟನೆ ನಡೀತಾನೆ ಇದೆ. ಆದರೆ ಕಳೆದ 2-3 ದಿನಗಳಿಂದ ಇದು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು. ಮೊನ್ನೆ ಲಾಠಿ ಚಾರ್ಜ್ ಮಾಡಲಾಗಿತ್ತು. ಸಿಜೆಪಿ ಪಕ್ಷದ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಇದಾದ ಬಳಿಕ ತುಂಬಾ ಚರ್ಚೆಗಳಾಗಿದ್ವು. ಇದು ತಪ್ಪು, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗ್ತಿದೆ ಅನ್ನುವಂತ ಪ್ರಶ್ನೆಗಳು, ವಿವಾದಗಳು ಶುರುವಾಗಿತ್ತು. ಆದ್ರೆ ನಿನ್ನೆ ರಾತ್ರಿ ಇದು ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಖುದ್ದಾಗಿ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಇಬ್ಬರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ನಿನ್ನೆ ರಾತ್ರಿ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು. ಈ ಒಂದು ಪ್ರತಿಭಟನೆ ಈಗ ಎಷ್ಟರ ಮಟ್ಟಿಗೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಅಂತಂದ್ರೆ, ಇಲ್ಲಿ ಇದ್ದಂತ ವಿದ್ಯಾರ್ಥಿಗಳು, ಪ್ರತಿಭಟನಾಕಾರರು ಅಲ್ಲಿದ್ದಂತ ರಕ್ಷಣಾ ಸಿಬ್ಬಂದಿಯ ಮೇಲೆಯೇ ಅಟ್ಯಾಕ್ ಮಾಡಿರುವಂತದ್ದು. ಕಲ್ಲು ತೂರಾಟಗಳು ನಡೆದಿವೆ. ಹಾಗೆ ವಾಹನಗಳನ್ನ ಜಖಂಗೊಳಿಸುವಂತ ಕೆಲಸ, ಅಂತಂದ್ರೆ ವಾಹನಗಳ ಮೇಲೆ ಹತ್ತಿ ವಾಹನಗಳಿಗೆ ಹಾನಿ ಮಾಡುವಂತ ಕೆಲಸಗಳಾಗಿವೆ. ಇಲ್ಲಿ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಈ ರೀತಿಯಾದಂತ ಘರ್ಷಣೆ ನಿನ್ನೆ ತಡರಾತ್ರಿ ನಡೆದಿರುವಂತದ್ದು ದೆಹಲಿಯ ಜಂತರ್ ಮಂತರ್ನಲ್ಲಿ.